ಸೂಫ್ರಮ್ಸು ತುಂಬಾ ದಿನ ಆದ್ಮೇಲೆ ಕನ್ನಡ ಒಂದು ಫಿಲಿಂಗೆ ಹೌಸ್ ಬೋಟ್ಸ್ ಬಿದ್ದಿರುವಂತ ಏಕೈಕ ಫಿಲಿಂ ಅಂತ ಹೇಳ್ಬೋದು. ಲಿಟ್ರಲಿ ಹೇಳ್ತೀನಿ, ನನಗೆ ಆ ಮೂವಿ ಟಿಕೆಟ್ ಸಿಗಕ್ಕೆ 3 days ಆಯ್ತು. ಟ್ರಸ್ಟ್ ಮೀ, 3 days ಆಯ್ತು. ಆಲ್ಮೋಸ್ಟ್ ನೆನ್ನೆ ನೈಟ್ ಫಿಲಿಂ ನೋಡ್ಕೊಂಡ್ ಬಂದೆ. ಅದು ಕೂಡ ನಾನಿರೋ ಪ್ಲೇಸ್ ಇಂದ ಆಲ್ಮೋಸ್ಟ್ 60 kilometers ಟ್ರಾವೆಲ್ ಮಾಡಿ ಫಿಲಿಂ ನೋಡ್ಕೊಂಡ್ ಬಂದೆ. ಹೇಳ್ತೀನಿ ನೋಡಿ, ಹೊಟ್ಟೆ ಎಲ್ಲ ನೋವು ಬಂದ್ಬಿಡುತ್ತೆ. ಟ್ರಸ್ಟ್ ಮೀ, ಹೊಟ್ಟೆ ಎಲ್ಲ ನೋವು ಬಂದ್ಬಿಡುತ್ತೆ. ಆ ರೇಂಜಲ್ಲಿ ಕಾಮಿಡಿ ಇದೆ. ಅಂಡ್ ಆ ಫಿಲಿಂ ಬಗ್ಗೆ ನಾನು ಏನು ಸ್ಪಾಯ್ಲರ್ ಕೊಡಲ್ಲ, ಬಿಕಾಸ್ ನಿಯರೆಸ್ಟ್ ಇರೋ ಥಿಯೇಟರ್ ಹೋಗಿ ಎಂಜಾಯ್ ಮಾಡಿ. ಅಂಡ್ ಈ ತರ ಫಿಲಿಮ್ಸ್ ಯಾಕೆ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ತಿಲ್ಲ ಅಂತ ಹೇಳಿದ್ರೆ, ಈಗ ನಮ್ಮ ಕನ್ನಡದಲ್ಲಿ ಅದು ನಮ್ಮ ಕನ್ನಡ ನೇಟಿವಿಟಿಗೆ ತಕ್ಕಂತಿದೆ, ಕೈಂಡ್ ಮಲಯಾಳಂ ನೇಟಿವಿಟಿಗೆ ತಕ್ಕಂಗೂ ಇರುತ್ತೆ. ಸೊ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ಈ ಫಿಲಿಂಗೆ ವರ್ಡ್ ಆಫ್ ಮೌತ್ ಜಾಸ್ತಿ ಸ್ಪ್ರೆಡ್ ಆಗ್ತಿಲ್ಲ. ಲೈಕ್ ಯಾವ ತರ ನರಸಿಂಹಸ್ವಾಮಿ ಫಿಲಿಂಗೆ ಲೈಕ್ ಸ್ಪ್ರೆಡ್ ಆಗ್ತಿದೆಯೋ ಆ ತರ ಈ ಫಿಲ್ಮ್ ಸ್ಪ್ರೆಡ್ ಆಗ್ತಿಲ್ಲ. ಆದ್ರೂ ಕೂಡ ಕರ್ನಾಟಕದಲ್ಲಿ ಒಂದು ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದೆ. ಹೋಪ್ ಯಾರೆಲ್ಲ ಈ ಫಿಲಿಂ ನೋಡಿದೀರಾ, ಜಸ್ಟ್ ನಿಮ್ಗೆ ಆ ಫಿಲಿಂ ನೋಡಿದ್ಮೇಲೆ ಏನ್ ಅನಿಸ್ತು ಅಂತ ಜಸ್ಟ್ ಒಂದು ಕಮೆಂಟ್ ಮಾಡಿ. ಇಫ್ ಇನ್ ಕೇಸ್ ಯಾರಾದ್ರೂ ನೋಡಿಲ್ಲ ಅಂದ್ರೆ ಆದಷ್ಟು ಬೇಗ ಹೋಗಿ ನೋಡಿ. ಒನ್ ಆಫ್ ದಿ ಬೆಸ್ಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಆದಷ್ಟು ಥಿಯೇಟರ್ ಅಲ್ಲೇ ನೋಡಿ ಅಂತ ಹೇಳ್ತಾ ನಮ್ಮ ವಿಡಿಯೋ ಇಲ್ಲೇ ಮುಗಿಸೋಣ. ಅಂಡ್ ದ ಗೋಟ್ ರಾಜ್ ಬಿ ಶೆಟ್ಟಿ, ಹ್ಯಾಟ್ಸ್ ಅಪ್ ಮ್ಯಾನ್. ಆ ತಲೆ ಎಲ್ಲಿಂದ ತರ್ತೀಯ ಗುರು. ಉಪೇಂದ್ರ ಆದ್ಮೇಲೆ ಆ ಡೈರೆಕ್ಷನ್ ಅಲ್ಲಿ ಆ ರೇಂಜ್ ಅಲ್ಲಿ ಇಂಪ್ಯಾಕ್ಟ್ ಕೊಟ್ಟಂತ ಏಕೈಕ ಡೈರೆಕ್ಟರ್ ಅಂತ ಹೇಳಿದ್ರೆ ರಾಜ್ ಬಿ ಶೆಟ್ಟಿ ಅಂತ ಹೇಳ್ಬೋದು. ಸೈನಿಂಗ್ ಔಟ್, ಬಾಯ್.